ಸ್ನೇಹಿತರೆ ನಮಸ್ಕಾರ. ನಾನು ರವೀಂದ್ರ ಜೋಶಿ. ಶನಿವಾರ ದಿವಸ ನರೇಂದ್ರ ಮೋದಿಯವರು ಪಶ್ಚಿಮ ಬಂಗಾಳದಲ್ಲಿ ತಮ್ಮ ಪಾಂಚಜನ್ಯವನ್ನು ಮೊಳಗಿಸಿದರು. ಒಂದು ಕಡೆ ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬೇಗಂ ಅವರು ನಿರಂತರವಾಗಿ ಕೋರ್ಟ್ ಮೂಲಕ ಮತ್ತು ನಿರಶನದ ಮೂಲಕ ಹೇಗಾದರೂ ಮಾಡಿ ತನಗೆ ಹೇಗೆ ಬೇಕೋ ಹಾಗೆ ವ್ಯವಸ್ಥೆಯನ್ನು ಪಲ್ಟಾಯಿಸುವ ಪ್ರಯತ್ನವನ್ನು ಮಾಡ್ತಾ ಇದ್ದರೆ, ಭಾರತೀಯ ಜನತಾ ಪಾರ್ಟಿ ನಿರಂತರವಾಗಿ ಜನರ ಸಂಪರ್ಕವನ್ನು ಮಾಡುವಂಥ ತನ್ನ ಎಂದಿನ ಎಲೆಕ್ಷನ್ ಮಷಿನರಿಯನ್ನು ಪ್ರಾರಂಭ ಮಾಡಿದೆ. ನಿಮಗೆ ಗೊತ್ತಿರಲಿ, ಈಗಾಗಲೇ 3 ಸಲ ನರೇಂದ್ರ ಮೋದಿ ಅವರಿಗಿಂತ ಮುಂಚೆ ಅಮಿತ್ ಶಾ ಅವರು ಪಶ್ಚಿಮ ಬಂಗಾಳಕ್ಕೆ ಭೇಟಿಯನ್ನು ನೀಡಿದ್ದಾರೆ. ಕೇವಲ ಭೇಟಿಯನ್ನು ನೀಡೋದು ಅಷ್ಟೇ ಅಲ್ಲ, ಅಲ್ಲಿಯ ಕಾರ್ಯಕರ್ತರನ್ನು ಹುರಿದುಂಬಿಸಿ ಹೇಗೆ ಸಂಘಟನೆಯ ಕೆಲಸಗಳನ್ನು ಮಾಡಬೇಕು ಅಂತ ಸಂಪೂರ್ಣವಾಗಿ ವಿಲೇವಾರಿ ಮಾಡಿ ಬಂದಿದ್ದಾರೆ. ನರೇಂದ್ರ ಮೋದಿ ಅವರು ಈಗ ಅಫಿಷಿಯಲ್ ಆಗಿ ಅಧಿಕೃತವಾಗಿ ಪಶ್ಚಿಮ ಬಂಗಾಳದ ಚುನಾವಣೆಯಲ್ಲಿ ತಮ್ಮ ಶಂಖವನ್ನು ಮೊಳಗಿಸಿದ್ದಾರೆ. ನರೇಂದ್ರ ಮೋದಿಯವರ ಭಾಷಣ ಹೇಗಿತ್ತು, ಅದರಲ್ಲಿ ಹೇಳಿದಂಥ ವಿವರಗಳೇನು, ಅದರ ಬಗ್ಗೆ ನಾವು ಚರ್ಚೆ ಮಾಡುವ ಅಗತ್ಯ ಇಲ್ಲ. ಆದರೆ ನರೇಂದ್ರ ಮೋದಿಯವರ ಭಾಷಣಕ್ಕೆ ಯಾವ ರೀತಿಯ ಜನಸ್ತೋಮ ಬಂದಿತ್ತು, ಹಾಗೆ ಜನಸ್ತೋಮ ಬರಲಾರದ ಹಾಗೆ ಹೇಗೆ TMC ಸರ್ಕಾರ ಮಮತಾ ಬೇಗಂ ಅವರು ಪ್ರಯತ್ನ ಮಾಡಿದರು, ಇದರ ಫಲಶ್ರುತಿ ಏನು ಅನ್ನೋದನ್ನು ತಮಗೆ ನಾನೀಗ ಹೇಳ್ತಾ ಇದ್ದೇನೆ. ನೀವು ನಂಬಲಿಕ್ಕೆ ಸಾಧ್ಯ ಇಲ್ಲ. ಈ ಹಿಂದೆ ಕೂಡ 2021ರಲ್ಲಿ 16 ಬಾರಿ ನರೇಂದ್ರ ಮೋದಿ ಅವರು ಪಶ್ಚಿಮ ಬಂಗಾಳದಲ್ಲಿ ರ್ಯಾಲಿ ಮಾಡಿದರೂ ಕೂಡ ಈ ಮಟ್ಟಿನ ಜನಸ್ತೋಮವನ್ನು ನಾನು ಒಂದೇ ಒಂದು ಸಲ ಕೂಡ ನೋಡಲಿಲ್ಲ. ಈ ಅಂಕಿಅಂಶ ನಿಮಗೆ ಉತ್ಪ್ರೇಕ್ಷೆ ಅನ್ನಿಸಬಹುದು, ಆದರೆ ಕಡಿಮೆ ಎಂದರೂ ಕೂಡ 8ರಿಂದ 10 ಲಕ್ಷ ಜನ ಒಂದೇ ಒಂದು ಬ್ರಿಗೇಡ್ ಮೈದಾನದಲ್ಲಿ ಜನ ಸೇರಿದ್ರು. ಬ್ರಿಗೇಡ್ ಗ್ರೌಂಡ್ ಕಲ್ಕತ್ತಾದಲ್ಲಿ ಜನ ಸೇರಿದರು. ನೀವು ಎಲ್ಲಿ ನೋಡಿದಲ್ಲಿ ಜನ, ಸುನಾಮಿಯ ಹಾಗೆ ಜನಪ್ರವಾಹ ಹರಿದಿತ್ತು. ಮತ್ತು ಎಲ್ಲರೂ ಕೂಡ ನರೇಂದ್ರ ಮೋದಿಯವರ ಭಾಷಣವನ್ನು ಆಲಿಸ್ತಾ ಇದ್ದದ್ದು ಬಹಳ ವಿಶೇಷವಾದದ್ದು. ಯಾವಾಗಲೂ ಈ ರೀತಿಯ ರ್ಯಾಲಿಯ ಭಾಳ ದೊಡ್ಡದಾದಂಥ ವಿಪರ್ಯಾಸ ಏನು ಅಂದರೆ, ಬಂದವ್ರು ತಾವು ಯಾಕೆ ಬಂದಿದ್ದೀವಿ ಅಂತ ಗೊತ್ತಿರೋದಿಲ್ಲ. ಕರ್ಕೊಂಬಂದವ್ರು ನಡೆಯೋ ರಸ್ತೆಯಲ್ಲಿ ಬಿಟ್ಟು ಹೋಗಿರ್ತಾರೆ. ಇವರು ವಾಪಸ್ ಹೋಗ್ಲಿಕ್ಕೆ ವೆಹಿಕಲ್ ಎಲ್ಲಿದೆ, ಈ ಊಟಕ್ಕೆ ಪಾಕಿಟ್ ಎಲ್ಲಿ ಕೊಡ್ತಾರೆ, ದುಡ್ಡು ಎಲ್ಲಿ ಸಿಗತ್ತೆ ಅನ್ನೋಂಥ ವ್ಯವಹಾರದಲ್ಲಿ ನಿರತರಾಗಿರ್ತಾರೆ ವಿನಃ ಬಂದ ಪರ್ಪಸೇ ಅರ್ಥ ಆಗಿರೋದಿಲ್ಲ. ಆದರೆ ಇಲ್ಲಿ ಆ ರೀತಿ ಜನಸಂದಣಿ ಸೇರಲಿಕ್ಕೆ ಯಾವುದೇ ಬಸ್ಸಿನಲ್ಲಿ ಕರ್ಕೊಂಬರ್ಲಿಕ್ಕೆ ಆಗೋದಿಲ್ಲ. ಯಾಕೆಂದರೆ ಯಾವುದೇ ಬಸ್ 50ರಿಂದ 100 ಜನರನ್ನು ಹೊತ್ತೊಯ್ಬೋದು. ಅದು ಏನು, ಈ ಕೊತ್ತಂಬರಿ ಶಿವುಡು ತುಂಬಿದಂಗೆ ತುಂಬಿದರೆ ಸೇರ್ಬಹುದು, ಅದಕ್ಕಿಂತ ಜಾಸ್ತಿ ಕೂಡ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಲೆಕ್ಕ ಹಾಕಿರೋ ಸಾವಿರ ಬಸ್ಸುಗಳು ತಂದರೂ ಕೂಡ ಇಷ್ಟು ಜನರನ್ನು ಸೇರಿಸ್ಲಿಕ್ಕೆ ಆಗೋದಿಲ್ಲ. ಅಂದರೆ ಏನು ಅರ್ಥ ಭಾಳ ಸ್ಪಷ್ಟವಾಗಿದೆ. ಮಮತಾ ಬೇಗಂ ಅವರು ಈಗ ಪಶ್ಚಿಮ ಬಂಗಾಳಕ್ಕೆ ಬೇಡವಾಗಿದ್ದಾರೆ. ನೋಡಿ ಎಂಥ ವಿಪರ್ಯಾಸ, ಈ ರಾಜಕೀಯದ ವಿಪರ್ಯಾಸ ಹೇಗಿದೆ ಅಂದರೆ, ಒಂದು ಕಾಲಕ್ಕೆ ಇದೇ ಮಮತಾ ಬೇಗಂ ಅವ್ರಿಗಾಗಿ ಪಶ್ಚಿಮ ಬಂಗಾಳದ ಜನ ಯಾವ ರೀತಿಯ ತುಡಿತಾ ಇದ್ರು ಅಂದರೆ, 2011ರ ಚುನಾವಣೆಯ ಸಂದರ್ಭದಲ್ಲಿ ಈಕೆ ನಮ್ಮನ್ನು ಉದ್ಧಾರ ಮಾಡಿಬಿಡ್ತಾರೆ ಅಂಥೇಳಿ ಆಕೆ ಹೇಳಿದ ಹಾಗೆ ಕುಣಿದ್ರು. ಆಕೆ ಮಾಟಿ ಮಾನುಸ್ ಅಂತ ಹೇಳಿಬಿಟ್ರೆ ಹೋ ಅಂತ ಕಿರ್ಚೋರು ಜನ. ಏಕೆಂದರೆ ಸತತ 34 ವರ್ಷಗಳ ಕಾಲ ಎಡರಂಗದ ಸರ್ಕಾರದಲ್ಲಿ ಜನ ನಿತ್ರಾಣಾಗಿ ಹೋಗಿದ್ರು, ಹೈರಾಣಾಗಿ ಹೋಗಿದ್ರು. ಹೇಗಾದರೂ ಮಾಡಿ ನಮ್ಮನ್ನು ಬಡತನದಿಂದ ರಕ್ಷಣೆ ಮಾಡಬೇಕು, ಹೇಗಾದರೂ ಮಾಡಿ ನಮ್ಮ ಜೀವನ ಸ್ತರವನ್ನು ಒಂದು ಹಂತದಲ್ಲಿ ಎತ್ತಿ ಹಿಡಿಯಬೇಕು ಅಂಥವ್ರು ಯಾರೇ ಒಬ್ಬರು ಬಂದರೂ ಸಾಕು, ಅವ್ರಿಗೋಸ್ಕರ ನಾವು ಏನು ಮಾಡಬೇಕಾದ್ರೂ ಮಾಡ್ತೀವಿ ಅಂತ. ಅದೇನು ರಾತ್ರೋರಾತ್ರಿ ಮಮತಾ ಬೇಗಂ ಅವರು ರಾಜಕೀಯದಲ್ಲಿ ಅಲ್ಲಿ ಧ್ರುವತಾರಿಯಾಗಿದ್ದು ಅಲ್ಲ, ದೊಡ್ಡ ನಾಯಕಿಯಾಗಿದ್ದು ಅಲ್ಲ. 1998ರಿಂದ ಅವರು ನಿರಂತರವಾಗಿ ಪಶ್ಚಿಮ ಬಂಗಾಳದಲ್ಲಿ ತನ್ನ ಅಸ್ತಿತ್ವವನ್ನು ಸ್ಥಾಪಿಸಲಿಕ್ಕಾಗಿ ನಿರಂತರ ಹೋರಾಟ ಮಾಡಿದಂಥ ಹೆಣ್ಮಗಳು. ಎಲ್ಲರ ಜೊತೆ ಮೈತ್ರಿಯನ್ನು ಮಾಡಿಕೊಂಡು ಎಲ್ಲ ವಿಫಲ ಆಗಿ ಕೊನೆಗೆ 1998ರ ನಂತರ 2011ರಲ್ಲಿ ಆ ರೀತಿ ಅಧಿಕಾರ ಹಿಡಿದವರು 3 ಅವಧಿಗೆ ಮುಖ್ಯಮಂತ್ರಿ ಆದರು. ಆಗಿದ್ದೇನು ಲಾಭ ಆಕೆಗೆ ಅಷ್ಟೇ ವಿನಃ, ಆಕೆಯ ವಂದಿ ಮಾಗಧರಿಗೆ ವಿನಃ ಜನರಿಗೆ ಯಾವುದೇ ರೀತಿ ಅನುಕೂಲ ಆಗಲೇ ಇಲ್ಲ. ಅಂದರೆ ಯಾವ ಉದ್ದೇಶ ಇಟ್ಟುಕೊಂಡು ಜನ ಮತ ಹಾಕಿದ್ರು ಆ ಉದ್ದೇಶ ಜನರಿಗೆ ಈಡೇರಲಿಲ್ಲ. ಯಾವ ಉದ್ದೇಶವನ್ನು ಇಟ್ಕೊಂಡು ನಾನು ರಾಜಕೀಯಕ್ಕೆ ಬಂದಿದ್ದೇನೆ ಅಂತ ಮಮತಾ ಬೇಗಂ ಹೇಳ್ತಾ ಇದ್ರು, ಆ ಉದ್ದೇಶವನ್ನು ಅವರು ತಲುಪುವ ಪ್ರಯತ್ನವನ್ನು ಮಾಡಲಿಲ್ಲ. ಉದಾಹರಣೆಗೆ ಅರವಿಂದ್ ಕೇಜ್ರಿವಾಲ್ ಬರುವಾಗ ಹೇಳಿದ್ದೇನೆಂದರೆ, ಭ್ರಷ್ಟಾಚಾರವನ್ನು ನಾನು ತೊಡೆದು ಹಾಕ್ತೀನಿ ಅನ್ನೋದು ಒಂದಂಶದ ಕಾರ್ಯಕ್ರಮ ಅವ್ರದ್ದು. ಯಾಕಂದರೆ ನೀವು ದಿಲ್ಲಿಯ ಜನರಿಗೆ ನೀರು ಕೊಡಬೇಕಾಗಿಲ್ಲ,
ದಿಲ್ಲಿಯ ಜನರಿಗೆ ನೀವು ರಸ್ತೆ ಕೊಡಬೇಕಾಗಿಲ್ಲ, ದಿಲ್ಲಿಯ ಜನರಿಗೆ ಆಹಾರವನ್ನು ಒದಗಿಸಬೇಕಾಗಿಲ್ಲ, ದಿಲ್ಲಿಯ ಜನರಿಗೆ ಎಲ್ಲವೂ ಸೆಲ್ಫ್ ರಿಲಯಂಟ್. ಏಕೆಂದರೆ ಅಲ್ಲೇ ಕೇಂದ್ರ ಇರೋದರಿಂದ ಎಲ್ಲ ವ್ಯವಸ್ಥೆಯನ್ನು, ಎಲ್ಲ ಫಂಡ್ಗಳನ್ನು ಕೂಡ ಕೇಂದ್ರ ಸರ್ಕಾರ ದಿಲ್ಲಿಯ ಮೇಲೆ ಹಾಕ್ತದೆ. ಅದು ಯಾವ ರೀತಿಯ ಸಮಸ್ಯೆ ಇರೋದಿಲ್ಲ. ಆದರೆ ಜನರಿಗೆ ಬೇಕಾಗಿದ್ದು ತಮ್ಮ ಸ್ವಾತಂತ್ರ್ಯವನ್ನು ಸಂಪೂರ್ಣ ಗಳಿಸಬಹುದಾದಂಥ ಮಾಹಿತಿ ಹಕ್ಕು ಸಿಗಬೇಕು ಅನ್ನೋದು ಒಂದು ಕಡೆ. ಆದರೆ ಮತ್ತೊಂದು ಕಡೆ ಈ ಕಡೆ ಭ್ರಷ್ಟಾಚಾರವನ್ನು ತೊಡಗಿಸಬೇಕು, ಲಾ ಆ್ಯಂಡ್ ಆರ್ಡರ್ ಉಳಿಯಬೇಕು. ಭ್ರಷ್ಟಾಚಾರ ತೊಡೆದು ಹಾಕಬೇಕು ಮತ್ತು ಅಲ್ಲಿ ನಿರುಪದ್ರವಿ ಹಾಗೂ ಪ್ರಾಮಾಣಿಕವಾದ ಸರ್ಕಾರ ಬರಬೇಕು ಅಂದರೆ ಏನು ಮಾಡಬೇಕು? ಈಗಿರುವಂಥ ಕಾಂಗ್ರೆಸ್ಸನ್ನು ಹೊಡೆದು ಓಡಿಸ್ಬೇಕು. ಆವಾಗ ಎದುರುಗಡೆ ಕಂಡದ್ದು ಅರವಿಂದ್ ಕೇಜ್ರಿವಾಲ್ ಕೈಯಲ್ಲಿ ಪೇಪರ್ ಬೇರೆ ಹಿಡಿತಿದ್ರು. ನೋಡಿ, ನನ್ನ ಹತ್ರ 270 ಪೇಜ್ ಇದೆ, ನನ್ನ ಕಡೆ 1300 ಪೇಜ್ ಇದೆ, ನನ್ನ ಹತ್ರ 8 ಪೇಜ್ ಇದೆ, ಇವ್ರ ಮೇಲೆ ಇಷ್ಟು ಕೇಸ್ಗಳು ಹಾಕ್ತೀನಿ, ಇವ್ರ ಮೇಲೆ ಇಷ್ಟು ಕೇಸ್ ಹಾಕ್ತೀನಿ, ಇವರೆಲ್ಲ ಲೂಟಿ ಮಾಡಿದ್ದಾರೆ ಅಂತ ಶೀಲಾ ದೀಕ್ಷಿತಿಂದ ಹಿಡಿದು ಅರುಣ್ ಜೇಟ್ಲಿಯಿಂದ ಹಿಡಿದು ಎಲ್ಲರ ಮೇಲೆ ಆರೋಪ ಮಾಡಿದ್ರು. ಅವ್ರ ಮನೆ ಮುಂದೆ ನೀನೊಬ್ಬ ಭ್ರಷ್ಟ ಅಂತ ಬೋರ್ಡ್ ಹಚ್ಚಿ ಬಂದರು, ಈತ ಭ್ರಷ್ಟ ರಾಜಕಾರಣಿ ಅಂತ. ಜನರಿಗೆ ಇದು ಯಾವುದೋ ಹೊಸ ರೀತಿಯದಾದಂಥ ರಾಜಕಾರಣ ಅಂತೆಲ್ಲ ಟೊಪ್ಪಿಗೆ ಬಿದ್ದುಬಿಟ್ರು. ಮುಂದೆ ಅರವಿಂದ್ ಕೇಜ್ರಿವಾಲು ಶೈಲಾ ದೀಕ್ಷಿತ್ಗಿಂತ ಅತ್ತತ್ತ ಅನ್ನುವ ರೀತಿಯಲ್ಲಿ ಭ್ರಷ್ಟಾಚಾರವನ್ನು ಹಾಸು ಹೊದ್ಕೊಂಡು ಅದನ್ನೇ ಜೀವನವನ್ನಾಗಿ ಮಾಡ್ಕೊಂಡ್ಬಿಟ್ರು. ಅದಕ್ಕಿದ್ದಂಥ ಹಗರಣಗಳ ಸಂಖ್ಯೆ 1 ಅಲ್ಲ 2 ಅಲ್ಲ 3 ಅಲ್ಲ 4 ಅಲ್ಲ 100 ಇದ್ದಾವೆ. ಅದನ್ನು ಇಲ್ಲಿ ಪ್ರಸ್ತಾಪ ಮಾಡಬೇಕಾಗಿಲ್ಲ, ವಿಷಯ ಅದಲ್ಲ. ಪಶ್ಚಿಮ ಬಂಗಾಳದ ಬಗ್ಗೆ ಮಾತಾಡ್ತಾ ಇದ್ದೀನಿ, ಮಮತಾ ಬೇಗಂ ಬಗ್ಗೆ ಮಾತಾಡ್ತಾ ಇದ್ದೀನಿ. ಮಮತಾ ಬ್ಯಾನರ್ಜಿ ಏನು ಮಾಡಿದರು? ಮಮತಾ ಬ್ಯಾನರ್ಜಿ ಇವರ ದುರಾಡಳಿತವನ್ನು, ಎಡರಂಗದ ದುರಾಡಳಿತವನ್ನು ಹೊಡೆದು ಹಾಕ್ತೀನಿ, ಜನರ ಬಡತನವನ್ನು ನಿಲ್ಲಿಸ್ತೀನಿ, ಮಾಟಿ ಮಾನುಸ್, ಮಾ ಅಂದ್ರೆ ತಾಯಿ, ಆಕೆಗೆ ಸಿಗಬೇಕಾದ ರಕ್ಷಣೆ ಸಿಗಬೇಕು, ಮಾಟಿ ಅಂದರೆ ಭೂಮಿ, ಮಾನುಸ ಮನುಷ್ಯನಿಗೆ ಮೌಲ್ಯ ಸಿಗಬೇಕು ಅಂತ ಹೋರಾಟ ಮಾಡಿದರು. ಎಲ್ಲ ಎಡರಂಗದ ಕಾರ್ಯಕರ್ತರೆಲ್ಲ ಹೋಗಿ TMCಲಿ ಸೇರಿಕೊಂಡ್ರು. ಯಾವ ಹಿಂಸಾ ರಾಜಕಾರಣವನ್ನು ಎಡರಂಗದವ್ರು ಮಾಡ್ತಿದ್ರು, ಆ ಹಿಂಸಾ ರಾಜಕಾರಣವನ್ನು ಮಮತಾ ಬೇಗಂ ಮಾಡಲಿಕ್ಕೆ ಶುರು ಮಾಡಿದರು. ಯಾವ ತುಷ್ಟೀಕರಣದ ರಾಜಕಾರಣವನ್ನು ಎಡರಂಗದವ್ರು ಮಾಡ್ತಿದ್ರು, ಅದೇ ತುಷ್ಟೀಕರಣದ ರಾಜಕಾರಣವನ್ನು ಮಮತಾ ಬೇಗಂ ಮಾಡಲಿಕ್ಕೆ ಶುರು ಮಾಡಿದರು. ಯಾವ ವಲಸೆಖೋರರನ್ನ ವಿರುದ್ಧವಾಗಿ ಮಮತಾ ಬೇಗಂ ಹೋರಾಟ ಮಾಡಿ ಸಂಸತ್ತಿನಲ್ಲಿ ರಾಜೀನಾಮೆ ಪತ್ರವನ್ನು ಎಸೆದು ಬಂದಿದ್ರು, ಅದೇ ವಲಸೆಖೋರರಿಗೆ ಈಕೆ ಆಶ್ರಯವನ್ನು ಕೊಡಲಿಕ್ಕೆ ಶುರು ಮಾಡಿದರು. ಅಂದರೆ ನಾನು ಹೇಳ್ತಾ ಇರೋದೇನೆಂದರೆ, ನರೇಂದ್ರ ಮೋದಿ ಬಂದ ತಕ್ಷಣ ಪಶ್ಚಿಮ ಬಂಗಾಳದ ಬದುಕು ಸಂಪೂರ್ಣವಾಗಿ ಬದಲಾಗಿ ಬಿಡುವುದಿಲ್ಲ. ಹಾಗೆ ಬದಲಾಗಬೇಕು ಅಂದರೆ ಅಂಥ ಆಲೋಚನಾ ಶೈಲಿ ಇರುವಂಥ, ಆ ದೂರಗಾಮಿ ಪ್ರವೃತ್ತಿ ಇರುವಂಥ, ಅಂಥ ಯೋಜನೆಗಳು ಬ್ಲೂ ಪ್ರಿಂಟ್ ಇಟ್ಕೊಂಡಂಥ ನಾಯಕರು ಅದನ್ನು ಅಧಿಕಾರಕ್ಕೆ ಬರಬೇಕು. ಈಗ ಅಲ್ಲಿರುವಂಥ ಪಕ್ಷ TMC ಪಕ್ಷದಲ್ಲಿ ಯಾರ್ಯಾರಿದ್ದಾರೆ ಹೆಸರು ಹೇಳಿ ನೋಡೋಣ. ಈಗಿರುವಂಥ ಸಂಸತ್ ಸದಸ್ಯರ ಹೆಸರು ಹೇಳಬೇಡ್ರಿ. ಆ ಸಂಸತ್ ಸದಸ್ಯರು ಎಲ್ಲರೂ ಕೂಡ ಮಮತಾ ಬೇಗಂ ಅವರಿಗೆ ಶಿಷ್ಯರಾಗಿ, ಅವರ ಒಂದೇ ಮಾಗಧರಾಗಿ ಇದ್ದಂಥವ್ರೆ ಅವರೆಲ್ಲರೂ. ಅವ್ರು ಯಾರನ್ನೂ ನಾವು ವಿಶೇಷವಾಗಿ ನಾಯಕರು ಅಂತ ಪರಿಗಣಿಸಲಿಕ್ಕೆ ಸಾಧ್ಯವೇ ಇಲ್ಲ. ತಿರ್ಗಾ ಮುರುಗಿ ಕೇಳಿದರೆ ನೀವು ಅಭಿಷೇಕ್ ಬ್ಯಾನರ್ಜಿ ಹೆಸರು ಹೇಳ್ತೀರಿ, ಇಲ್ಲ ಅಂತಂದರೆ ಮಮತಾ ಬ್ಯಾನರ್ಜಿ ಹೆಸರು ಹೇಳ್ತೀರಿ. ಅದು ಬಿಟ್ಟು ಮೂರನೇ ನಾಯಕನನ್ನು, 2ನೇ ಹಂತದ ನಾಯಕತ್ವವನ್ನು ಬೆಳೆಸುವ ಕೆಲಸವನ್ನು ಮಮತಾ ಬೇಗಂ ಅವರು 15 ವರ್ಷ ಮಾಡಲೇ ಇಲ್ಲ. ಏಕಮೇವ ಅಧಿಪತ್ಯವನ್ನು ಮಾಡ್ಕೊಂಡ್ಬಂದ್ರಲ್ಲಿ. ಈಗ ಗಾಳಿ ಬದಲಾಗಿದೆ, ಈಗ ಬಿರುಗಾಳಿ ಬೀಸ್ತಾ ಇದೆ. ಮಮತಾ ಬೇಗಂಗೆ ಖಚಿತವಾಗಿ ತನ್ನ ಅಧಿಕಾರ ಹೋಗುತ್ತೆ ಅಂತ ಗೊತ್ತಾಗ್ತಾ ಇದೆ. ನರೇಂದ್ರ ಮೋದಿ ಅವರು ಎಂಟ್ರಿ ಕೊಟ್ಟಿದ್ದಾರೆ. ನೋಡಿ, ನರೇಂದ್ರ ಮೋದಿ ಅವರು ನಿನ್ನೆ ಕಲ್ಕತ್ತಾದಲ್ಲಿ ಅವರ ಭಾಷಣ ಅಂತೇಳಿ ರ್ಯಾಲಿ, ಅವರ ವೆಹಿಕಲ್ಗಳೇ ಒಬ್ಬ ಪ್ರಧಾನಮಂತ್ರಿಯವರು ಬರುವಾಗ ಜನ ಕಲ್ಕತ್ತಾದ ಬ್ರಿಗೇಡ್ ಗ್ರೌಂಡಿಗೆ ಬರಲಿಕ್ಕೆ ಬರಲಾರದ ಹಾಗೆ ಅಲ್ಲೇ ಪೊಲೀಸರು ತಡೀತಾ ಇದ್ರು. ಕೇಳಿದರೆ ಟ್ರಾಫಿಕ್ ಪ್ರಾಬ್ಲಮ್ ಆಗ್ತಾ ಇದೆ, ಜಾಮ್ ಆಗ್ತಾ ಇದೆ, ಆದ್ದರಿಂದ ಜನರನ್ನು ಬಿಡೋದಿಲ್ಲ. ಇದೇ ನಾಟಕವನ್ನು, ಇದೇ ಕುತಂತ್ರವನ್ನು ಮೊನ್ನೆ ದ್ರೌಪದಿ ಮುರ್ಮು ಬಂದಾಗಲೂ ಕೂಡ ಇದೇ ಕೆಲಸವನ್ನು ಮಾಡಿದರು. TMC ಪೊಲೀಸರು ದ್ರೌಪದಿ ಮುರ್ಮು ರಾಷ್ಟ್ರಪತಿ ಬಂದಾಗ ಇದ್ದಕ್ಕಿದ್ದ ಹಾಗೆ ಸ್ಥಳ ಬದಲಾವಣೆ ಮಾಡಿಸ್ಬಿಟ್ರು. ಯಾಕೆ ಅಂತ ಕೇಳಿದರೆ, ಅಲ್ಲಿ ಜನ ಸೇರಿದರೆ ಸಾಲೋದಿಲ್ಲ, ಆದ್ದರಿಂದ ಆ ಜಾಗದಲ್ಲಿ ಬೇಡ. ಜನರಿಗೆ ಕನ್ಫ್ಯೂಸ್ ಮಾಡೋದು, ಜನ ಬರಲಾರ್ದಂಗೆ ಮಾಡೋದು. ಯಾಕೆಂದರೆ ಆದಿವಾಸಿ ರಾಷ್ಟ್ರಪತಿಯವರು ಬರ್ತಾ ಇದ್ದಾರೆ. ಆದಿವಾಸಿ ಜನಾಂಗದ ಸಮುದಾಯದ ಸಮಾವೇಶ ಇದೆ. ಒಂದು ವೇಳೆ ಈ ಆದಿವಾಸಿ ಸಮುದಾಯದವರು ಏನಾದರೂ ಒಗ್ಗಟ್ಟಾಗಿ ದ್ರೌಪದಿ ಮುರ್ಮು ಮಾತು ಕೇಳಿಬಿಟ್ರೆ, ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ಅವರೆಲ್ಲ ಓಟ್ ಹಾಕಿಬಿಟ್ರೆ ತನಗೆ ನಷ್ಟ ಆಗತ್ತೆ ಅಂತೇಳಿ ಇದನ್ನು ಹಾಳು ಮಾಡುವ ಪ್ರಯತ್ನವನ್ನು ಮಮತಾ ಬೇಗಂ ಮಾಡಿದರು. ಅಷ್ಟೇ ಅಲ್ಲ, ತಾನು ಅವ್ರನ್ನ ಶಿಷ್ಟಾಚಾರಕ್ಕೂ ಅವ್ರನ್ನ ಸ್ವಾಗತಿಸ್ಲಿಕ್ಕೆ ಹೋಗಲಿಲ್ಲ. ಆಕೆ ಹೋಗುವುದಷ್ಟೇ ಅಲ್ಲ, ಅವರ ಮುಖ್ಯ ಕಾರ್ಯದರ್ಶಿ ಹೋಗಲಿಲ್ಲ, ಸೂಪರ್ಡೆಂಟ್ ಆಫ್ ಪೊಲೀಸ್ ಹೋಗಲಿಲ್ಲ, DGPನೂ ಹೋಗಲಿಲ್ಲ. ಅದು ದ್ರೌಪದಿ ಮುರ್ಮು ಕೇಸು. ನರೇಂದ್ರ ಮೋದಿ ಕೇಸಲ್ಲಿ ವೆಹಿಕಲ್ಗಳೇ ಬ್ರಿಗೇಡ್ ಗ್ರೌಂಡಿಗೆ ಬರಲಾರ್ದ ಹಾಗೆ ವ್ಯವಸ್ಥೆ ಮಾಡಲಾಯಿತು.
ಅದನ್ನು ಮೀರಿ ಸುಮಾರು 8 ಲಕ್ಷಕ್ಕಿಂತ ಹೆಚ್ಚಿನ ಜನ ಸೇರಿದ್ರು ಅಂದರೆ ಜನ ಯಾವ ರೀತಿಯ ಬದಲಾವಣೆಯನ್ನು ಬಯಸ್ತಾ ಇದ್ದಾರೆ ಅನ್ನುವುದನ್ನು ನಾವಿಲ್ಲಿ ಗಮನಿಸಬೇಕು. ನೋಡಿ, ಈಗ 4 ರಾಜ್ಯ, ಒಂದು ಕೇಂದ್ರಾಡಳಿತ ಪ್ರದೇಶದ ಚುನಾವಣೆ ಇದೆ. ಒಂದು ಕಡೆ ಪಶ್ಚಿಮ ಬಂಗಾಳ ಇದೆ, ಮತ್ತೊಂದು ಕಡೆಯಿಂದ ತಮಿಳುನಾಡಿದೆ, ಈ ಕಡೆ ಆಸಾಮ್ ಇದೆ, ಆ ಕಡೆ ಕೇರಳ ಇದೆ. ಕೇರಳದ ಬಗ್ಗೆ ನೀವು ನಂಬಿಕೆ ಇಡಲಿಕ್ಕೆ ಸಾಧ್ಯ ಇಲ್ಲ. ಅದನ್ನು ಯಾವ ಕಾರಣಕ್ಕೂ ಭಾರತೀಯ ಜನತಾ ಪಾರ್ಟಿ ಅಲ್ಲಿ ಈ ಕ್ಷಣದಲ್ಲಿ ಬರುವ ಸಾಧ್ಯತೆ ಇಲ್ಲ. ತಮಿಳುನಾಡಿನಲ್ಲಿ ಪರ್ಸೆಂಟೇಜ್ ಆಫ್ ವೋಟ್ಸ್ ಜಾಸ್ತಿ ಆಗತ್ತೆ, ಗೆದ್ದು ಅಧಿಕಾರ ಹಿಡಿಯುವಂಥ ಸ್ಥಿತಿ ಈ ಕ್ಷಣದಲ್ಲಿ ಇಲ್ಲವೇ ಇಲ್ಲ. ಅಸ್ಸಾಂನಲ್ಲಿ 100ಕ್ಕೆ 100ರಷ್ಟು ಮತ್ತೆ ಹಿಮಂತ ಬಿಸ್ವ ಶರ್ಮಾ ಅವರೇ ಬರ್ತಾರೆ. ಆ ರೀತಿಯಾದಂಥ ತಯಾರಿಯನ್ನು ಆ ಮನುಷ್ಯ ಕಳೆದ 1 ವರ್ಷದಿಂದ ಮಾಡ್ತಾ ಇದ್ದಾರೆ. ಸ್ವತಂತ್ರವಾಗಿ ತನ್ನ ಸ್ವಂತ ಶಕ್ತಿಯ ಮೇಲೆ ತನ್ನ ಸಾಮರ್ಥ್ಯವನ್ನು ಬಳಸಿಕೊಂಡು ಮುಸಲ್ಮಾನರು 34ರಿಂದ 40% ಇರುವಂಥ ಅಸ್ಸಾಂನಲ್ಲಿ ಮತ್ತೆ 3ನೇ ಬಾರಿಗೆ ಭಾರತೀಯ ಜನತಾ ಪಾರ್ಟಿ ಅಧಿಕಾರ ಹಿಡಿಯಲಿದೆ. ಹೇಗೆ ತೊಡರ್ಗಾಲು ಹಾಕಿದ್ದಾರೆ ಹಿಮಂತ ಬಿಸ್ವ ಶರ್ಮಾ ಅಂದರೆ, ಎದುರುಗಡೆ ಗೌರವ್ ಗೊಗೊಯ್ ಮುಖ್ಯಮಂತ್ರಿ ಆಗಬೇಕು ಅಂತ ಓಡಾಡ್ತಾ ಇದ್ದಾರೆ. ಆತನಿಗೆ 3 ಪ್ರಶ್ನೆ ಕೇಳ್ತಾ ಇದ್ದಾರೆ ಹಿಮಂತ ಬಿಸ್ವ ಶರ್ಮಾ ಮೊದಲೆಲ್ಲ. ನಿಮ್ಮ ಹೆಂಡತಿ ಯಾಕೆ ISI ಸಂಪರ್ಕ ಇರುವಂಥ ಪಾಕಿಸ್ತಾನದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ? ನೀವು ಯಾಕೆ ಪಾಕಿಸ್ತಾನಕ್ಕೆ ಹೋಗಿದ್ರಿ? ಅಲ್ಲಿ ಉಳಿದಂಥ ವಿಚಾರವೇನು? ನಿಮ್ಮ ಹೆಂಡತಿ ಭಾರತದ ನಾಗರಿಕತೆಯನ್ನು ಪಡೆಯಲಾರದೆ ಆ ರೀತಿಯಾದಂಥ ಧೋರಣೆಯನ್ನು ಮಾಡಿದ್ದ್ಯಾಕೆ? ನಿಮ್ಮ ಮಕ್ಕಳು ಯಾಕೆ ಭಾರತೀಯರಲ್ಲ? ಯಾವ ವ್ಯಕ್ತಿ ನಮ್ಮವನೇ ಅಲ್ಲ ಅಂದಾಗ ಅವ್ನಿಗೆ ಓಟ್ ಹಾಕೋದು ಯಾಕೆ ಅನ್ನುವಂಥ ಪ್ರಶ್ನೆ ಬರ್ತದೆ. ಇದೇ ಪ್ರಶ್ನೆಯನ್ನು ಹೋದ್ಸಲ ಮಮತಾ ಬೇಗಂ ಅವರು ಪ್ಲೇ ಮಾಡಿದ್ದು ಪಶ್ಚಿಮ ಬಂಗಾಳದ ಚುನಾವಣೆಯಲ್ಲಿ. ಇಬ್ಬರು ಗುಜರಾತಿಗಳು ಬಂದು ನಿಮ್ಮ ಪಶ್ಚಿಮ ಬಂಗಾಳದವ್ರನ್ನ ಹಾಳು ಮಾಡ್ತಾ ಇದ್ದಾರೆ, ನಿಮ್ಮ ಮೇಲೆ ಬಂದು ದುರಾಡಳಿತ ಮಾಡ್ತಾರೆ, ನಿಮ್ಮ ಎಲ್ಲ ಅಧಿಕಾರವನ್ನು ಕಿತ್ಕೋತಾರೆ, ನಾವು ಲೋಕಲ್ನವ್ರು ಗೆಲ್ಲಿಸಬೇಕು ಅಂತ ತನ್ನ ಆಧಿಪತ್ಯವನ್ನು ಸಾಧಿಸುವ ಕೆಲಸ ಮಾಡಿದರು. ಜೊತೆಗೆ ಆಕ್ಸಿಡೆಂಟ್ ಆಯಿತು, ಕಾಲು ಮುರಿತು, ಕೈ ಮುಗಿತು, ತಲೆ ಮುರಿತು ಅಂತ ಸಿಂಪತಿ ಕ್ರಿಯೇಟ್ ಮಾಡಿದರು. ನರೇಂದ್ರ ಮೋದಿಯವರು ಭಾರತದ ಪ್ರಧಾನಿಯಾಗಿದ್ದವರು ಈಕೆ ಕಣ್ಣಲ್ಲಿ ಗುಜರಾತಿ ಆಗಿಬಿಟ್ರು. ಅಮಿತ್ ಶಾ ಈ ದೇಶದ ಹೋಮ್ ಮಿನಿಸ್ಟ್ರು ಇವ್ರಿಗೆ ಗುಜರಾತಿ ಆಗಿಬಿಟ್ರು. ಅಂದರೆ ಆ ರೀತಿಯದಾದಂಥ ಟ್ರಿಕ್ಕನ್ನು ಬಳಸೋದು ಕರ್ನಾಟಕದಲ್ಲಿ ಮಾಡಲಾಯ್ತು. ಏನಂತ ಚುನಾವಣೆಯ ಸಂದರ್ಭದಲ್ಲಿ ಇದಕ್ಕಿದ್ದ ಹಾಗೆ ಅಮೂಲ್ನವರು ಕರ್ನಾಟಕಕ್ಕೆ ಬಂದು ದಾಳಿ ಮಾಡ್ತಾ ಇದ್ದಾರೆ, ನಮ್ಮ ನಂದಿನಿ ಏನು ಮಾಡಬೇಕು? ಅಯ್ಯೋ ದೇವರು, ಇವತ್ತೆಲ್ಲಿದೆ ಸ್ವಾಮಿ ಆ ಹೋರಾಟ? ಚುನಾವಣೆ ಆದ ಮಾರನೇ ದಿವಸ ಯಾವ ಪ್ರಶ್ನೆಯೇ ಇಲ್ಲ, ನಂದಿನಿನೂ ಇಲ್ಲ, ಅಮೂಲು ಇಲ್ಲ. ನಂದಿನಿ ಸ್ಥಿತಿ ಹೇಗಾಗಿದೆ ನೀವು ನೋಡಬೇಕು, ಅಮೂಲ್ ಹೇಗೆ ಉಚ್ಛ್ರಾಯ ಆಗ್ತಾ ಇದೆ ಅದನ್ನು ನೀವು ನೋಡಬೇಕು. ಚುನಾವಣೆಯ ಸಂದರ್ಭದಲ್ಲಿ ಇಮೋಷ್ನಲಿ ಹೇಗೆ ಹಾಳು ಮಾಡಬೇಕು, ಜನರನ್ನ ಹೇಗೆ ದಾರಿ ತಪ್ಪಿಸಬೇಕು ಅಂತ ತುಂಬ ಚೆನ್ನಾಗಿ ಗೊತ್ತಿದೆ. ಕಾಂಗ್ರೆಸ್ಸು ಕರ್ನಾಟಕದಲ್ಲಿ 40% ಕಮಿಷನ್ನು, ಬಸವರಾಜ ಬೊಮ್ಮಾಯಿ ಸರ್ಕಾರ ಅಂತ ಸಿದ್ದರಾಮಯ್ಯ ಕೂಗಾಡಿದರು. ಅವರು ಅಧಿಕಾರಕ್ಕೆ ಬಂದ ಮಾರನೇ ದಿವಸ ಪರಿಶಿಷ್ಟ ವರ್ಗದ ನಿಗಮ ಮಂಡಳಿಯ ದುಡ್ಡನ್ನು ಕಿತ್ಕೊಂಡು ಹೋಗಿದ್ದಂಥ ಕೇಸ್ ಬಿತ್ತು. ಎಲ್ಲರೂ ಈ ರೀತಿ ಕೇಳಿದ್ರನ್ರಿ? ಅಲ್ಲ ರೀ, ವೈಪರೀತ್ಯಗಳನ್ನು ನಾವು ನೋಡ್ತೀವಿ. ಈ ರೀತಿಯ ವೈಪರೀತ್ಯವನ್ನು ಎಲ್ಲಿಯಾದರೂ ನೀವು ನೋಡಿದ್ದೀರಾ? ಅಂದರೆ ರಾಜಕಾರಣದಲ್ಲಿ ಆ ಕ್ಷಣದಲ್ಲಿ ಹೇಗೆ ಜನರಿಗೆ ಟೋಪಿ ಹಾಕಬೇಕು, ಮಕ್ಮಲ್ ಟೋಪಿ ಅಂತ ರಾಜಕಾರಣಿಗಳಿಗೆ ಚೆನ್ನಾಗಿ ಗೊತ್ತಿರ್ತದೆ. ನಾನು ಮಾತಾಡ್ತಾ ಇರೋದು ಪಶ್ಚಿಮ ಬಂಗಾಳದ ಬಗ್ಗೆ. ಪಶ್ಚಿಮ ಬಂಗಾಳದಲ್ಲಿ ಈ ರೀತಿ ಜನ ಸೇರ್ತಾ ಇದ್ದಾರಲ್ಲ, ಈ ಜನ ಸೇರಿ ಈ ಬಾರಿ ಭಾರತೀಯ ಜನತಾ ಪಾರ್ಟಿ ಅಧಿಕಾರ ಹಿಡಿಯುವ ಸ್ಪಷ್ಟವಾದಂಥ ನಿದರ್ಶನಗಳು ಸದ್ಯಕ್ಕೆ ಕಾಣಿಸ್ತಾ ಇದ್ದಾವೆ. ಮೊದಲನೇದಾಗಿ ಸಂಪೂರ್ಣವಾಗಿ SIRದ ಜವಾಬ್ದಾರಿಯನ್ನು ಸ್ವತಃ ಕೋರ್ಟೇ ತೊಗೊಂಡ್ಬಿಟ್ಟಿದೆ. ಈಗ ದಿನಾಂಕ ಇವತ್ತು ಅಥವಾ ನಾಳೆ 2 ದಿವಸದಲ್ಲಿ ಎಲ್ಲ ಚುನಾವಣೆಯ ನೀತಿ ಸಂಹಿತೆ ಜಾರಿ ಆಗುತ್ತೆ ಬೇರೆ ರಾಜ್ಯಗಳಲ್ಲಿ. ಪಶ್ಚಿಮ ಬಂಗಾಳದ ಏನು ಮಾಡಬೇಕು ಅನ್ನೋದನ್ನು ಈಗ ಚುನಾವಣಾ ಆಯೋಗ ದಿನಾಂಕವನ್ನು ನಿಗದಿಪಡಿಸೋದಿಲ್ಲ. ಆ ಕೆಲಸ ಈಗ ಸುಪ್ರೀಂ ಕೋರ್ಟ್ ಅದಕ್ಕೆ ಅನುಮತಿಯನ್ನು ಕೊಡಬೇಕು. ನೋಡಿ, ಮೊಟ್ಟ ಮೊದಲ ಬಾರಿಗೆ ಈ ದೇಶದಲ್ಲಿ ಸುಪ್ರೀಂ ಕೋರ್ಟು ಚುನಾವಣೆ ಆಗಬೇಕೋ ಬೇಡವೋ ಅಂತ ತೀರ್ಮಾನ ಮಾಡ್ತಾ ಇದೆ. ಗಡುವನ್ನು ಬೇರೆ ಬೇರೆ ಸಂದರ್ಭದಲ್ಲಿ ಕೊಟ್ಟಿದೆ. ಜಮ್ಮು ಕಾಶ್ಮೀರದ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಡಿಸೆಂಬರ್ 31ರೊಳಗೆ ನೀವು ಚುನಾವಣೆ ಮಾಡಲೇಬೇಕು ಅಂತ ಡೆಡ್ಲೈನ್ ಕೊಟ್ಟಿತ್ತು. ಅದರ ಗ್ರಹಣವನ್ನು ನಾವೀಗ ಅನುಭವಿಸ್ತಾ ಇದ್ದೀವಿ. ಈಗ ಪಶ್ಚಿಮ ಬಂಗಾಳದಲ್ಲಿ ಸ್ವತಃ ಅಡಿಷನಲ್ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟು, ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ಗಳೇ ಚುನಾವಣೆಯ ಮತದಾರ ಪಟ್ಟಿಯ ಪರಿಷ್ಕರಣೆ ಮಾಡ್ತಾ ಇರೋದ್ರಿಂದ ಇದರ ಸಂಪೂರ್ಣ ಹೊಣೆಗಾರಿಕೆ ಈಗ ನ್ಯಾಯಾಂಗದ ಮೇಲಿದೆ, ಕಾರ್ಯಾಂಗದ ಮೇಲಿಲ್ಲ, ಚುನಾವಣಾ ಆಯೋಗದ ಮೇಲಿಲ್ಲ. ಎಂಥ ವಿಚಿತ್ರ ಸನ್ನಿವೇಶದಲ್ಲಿ ದೇಶ ಇದೆ ಅರ್ಥ ಮಾಡ್ಕೊಳ್ಳಿ. ಉಳಿದ ಎಲ್ಲ ಚುನಾವಣಾ ದಿನಾಂಕಗಳ ಡೇಟ್ಗಳು ನಿಗದಿಯಾಗಿಬಿಡ್ತವೆ. ಈಗ ಚುನಾವಣಾ ನೀತಿ ಸಂಹಿತೆ ಬರುತ್ತೆ, ಅಸ್ಸಾಮದ ಬರುತ್ತೆ, ಪಾಂಡಿಚೇರಿದ ಬರುತ್ತೆ, ಕೇರಳದ ಬರುತ್ತೆ, ತಮಿಳುನಾಡು ಬರುತ್ತೆ, ಎಲ್ಲ ಬರ್ತದೆ. ಪಶ್ಚಿಮ ಬಂಗಾಳದ ಬರಲ್ಲ. ಪಶ್ಚಿಮ ಬಂಗಾಳದ ಹಂಗೂ ಇದೇ ಡೇಟಿಗೆ ಅಂತ ಬಂದದ್ದೇ ಆದರೂ ಕೂಡ ಮಮತಾ ಬೇಗಂ ಭಾಳ ದೊಡ್ಡದಾದಂಥ ಹೊಡೆತವನ್ನು ಅನುಭವಿಸಬೇಕಾದ ಅನಿವಾರ್ಯತೆ ಬಂದೇ ಬರುತ್ತೆ ಅಂತ ನಿನ್ನೆ ಆಗಿರುವಂಥ ರ್ಯಾಲಿ ಹೇಳ್ತಾ ಇದೆ. ನಿನ್ನೆ ಭಾನುವಾರದ ಹರಟೆಯಲ್ಲಿ ನಾನು ಇವರನ್ನು ಪ್ರಸ್ತಾಪ ಮಾಡಿದೆ. ಭೀಮ ಮತ್ತು ಹಿಡಿಂಬೆಯ ಮಗನಾದಂಥ ಘಟೋತ್ಕಚನ ಕುರಿತಾಗಿ
ಪ್ರಸ್ತಾಪ ಮಾಡಿದೆ. ಘಟೋತ್ಕಚ ಹೇಗೆ ಅಂದರೆ ಅಕರಾಳ ವಿಕರಾಳವಾಗಿ ಬೆರಿತಾನೆ, ಹೆಂಗೆ ಬೇಕು ಹಂಗೆ ಬೆಳೀತಿದ್ದ, ಬೆಳೆದು ಕೌರವರ ಮೇಲೆ ಬೀಳ್ತಿದ್ದ. ರಾಹುಲ್ ಗಾಂಧಿ ಉಲ್ಟಾ ತನ್ನ ವಿಪಕ್ಷದವ್ರ ಮೇಲೇ ಬಿದ್ದು ಅವ್ರನ್ನೂ ನಾಶ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ದೆ. ಘಟೋತ್ಕಚ ಧರ್ಮಕ್ಕೋಸ್ಕರ ಹೋರಾಟ ಮಾಡಿದ್ದು, ಆದ್ದರಿಂದ ಇವ್ರ ಜೊತೆ ಕಂಪೇರ್ ಮಾಡಬಾರ್ದು ಅಂತ ಒಂದಷ್ಟು ಜನ ಇದರಲ್ಲಿ ಕಮೆಂಟ್ ಹಾಕಿದ್ದಾರೆ. ತಮ್ಮ ಹೇಳಿದ್ದನ್ನು ಗಮನಿಸಿದ್ದೇನೆ. ಸಾಂದರ್ಭಿಕವಾಗಿ ಆತನನ್ನು ಇಲ್ಲಿ ಬಳಸ್ಕೊಂಡದ್ದು. ಆತನ ಸಾವಿನ ಕುರಿತಾಗಿ ಹೇಳಬೇಕಾಯ್ತು. ಇಲ್ಲಿ ಘಟೋತ್ಕಚ ಅನ್ನೋದು ಕೇವಲ ನಿಮಿತ್ತ ಮಾತ್ರ. ಆತನ ಸಾವು ಇದೆಯಲ್ಲ, ಆ ಸಾವು ಹೇಗೆ ಅಧರ್ಮವನ್ನು ನಾಶ ಮಾಡಿತು ಅಂತ ಹೇಳಬೇಕಾದಂಥ ಅಗತ್ಯತೆ ಇದ್ದದ್ದರಿಂದ ಆತನ ಧೀಮಂತಿಕೆಯನ್ನು ಇಲ್ಲಿ ವರ್ಣಿಸಬೇಕಾದ ಅಗತ್ಯ ಬರೋದಿಲ್ಲ. ಇಲ್ಲಿ ಆತ ಪ್ರತಿಮೆಯಾಗಿ ಸಾಂಕೇತಿಕವಾಗಿ ಆತನ ಹೆಸರನ್ನು ಬಳಸ್ಕೊಂಡದ್ದು ಘಟೋತ್ಕಚನನ್ನು. ಇನ್ನು ಎರಡನೇದ್ದು ಏಕಾಗ್ನಿ ಅಸ್ತ್ರ ಅಂತ, ಅದ್ರ ಬಗ್ಗೆ ಕೆಲವೊಬ್ಬರು ಹೇಳಿದ್ರು. ಇಲ್ಲ, ಕರ್ಣ ಅದನ್ನು ಅರ್ಜುನನ ಮೇಲೆ ಬಿಡಬಾರ್ದಾಗಿತ್ತು, ಅದನ್ನು ಹೆಂಗಿದ್ರೂ ಹಾಳು ಮಾಡಬೇಕು ಏಕಾಗ್ನಿ ಅಸ್ತ್ರ ಅನ್ನೋ ಕಾರಣಕ್ಕೋಸ್ಕರ ಅದನ್ನು ಘಟೋತ್ಕಚನ ಮೇಲೆ ಪ್ರಯೋಗ ಮಾಡಲಿಕ್ಕೆ ಕರ್ಣನಿಗೆ ಹೇಳಲಾಯಿತು. ಅದು ದಿಟ್ಟ. ಏನಂದರೆ ಕರ್ಣನ ಹತ್ರ ಅಂಥದ್ದೊಂದು ಪರಮಾಸ್ತ್ರ ಇರುತ್ತೆ. ಆ ಪರಮಾಸ್ತ್ರವನ್ನು ಹೆಂಗಾದ್ರೂ ಮಾಡಿ ವೇಸ್ಟ್ ಮಾಡಿಬಿಡ್ಬೇಕು. ವೇಸ್ಟ್ ಮಾಡೋದು ಹೆಂಗೆ ಮಾಡೋದು? ಆತ ತೊಗೊಂಡೋಗಿ ಅದನ್ನ ಹೊಡೆಯೋದೇ ಅರ್ಜುನನ ಮೇಲೆ. ಆ ಅಸ್ತ್ರವನ್ನು ಪ್ರಯೋಗಿಸಿದ ಅರ್ಜುನನ ಇದು ಆಗೋದು, ವಧೆ ಆಗೋದು ಗ್ಯಾರಂಟಿ. ಅದನ್ನು ವೇಸ್ಟ್ ಮಾಡ್ಬೇಕಂದ್ರೆ ಏನು ಮಾಡೋದು? ಹಾಗಾದರೆ ಅಲ್ಲಿ ಭೀಮ ಹಿಡಿಂಬೆಯ ಮಗ ಸಾವನ್ನು ಅಂಚಿನಲ್ಲಿದ್ದಾನೆ, ಆತನ ಮೇಲೆ ಪ್ರಯೋಗ ಮಾಡಲಿಕ್ಕೆ ಕರ್ಣನಿಗೆ ಡೈರೆಕ್ಟ್ ಮಾಡೋಣ ಅಂತ ಕರ್ಣನಿಂದ ಈ ಏಕಾಗ್ನಿ ಅಸ್ತ್ರವನ್ನು ಪ್ರಯೋಗ ಮಾಡಿದ್ದು. ಇದೇನಾಗತ್ತೆ, ಸಾಂದರ್ಭಿಕವಾಗಿ ಒಂದು ಕತೆ ಹೇಳುವಾಗ ಇದನ್ನು ವಿಶ್ಲೇಷಣೆ ಮಾಡಿ ಹೇಳುವ ಅಗತ್ಯವೂ ಇರೋದಿಲ್ಲ, ಅಷ್ಟು ಸಮಯ ಇರೋದಿಲ್ಲ. ನಾವು ಅಲ್ಲಿ ಅದನ್ನು ಸಾಂಕೇತಿಕವಾಗಿ ಮತ್ತು ಆ ಸಾಂದರ್ಭಿಕವಾಗಿ ಮಾತ್ರ ಬಳಸಿರ್ತೀವಿ. ಅದನ್ನು ಸಂಪೂರ್ಣವಾಗಿ ವಿಸ್ತೃತವಾಗಿ ಕತೆ ಹೇಳುವಂಥ ಪುರಾಣ ಪ್ರಹಸನ ಇದಲ್ಲ, ಆದ್ದರಿಂದ ಬಳಸಿಲ್ಲ. ವಿಷಯ ಗೊತ್ತಿರುತ್ತೆ, ಎಷ್ಟೋ ಸಲ ಹೇಳಲಿಕ್ಕಾಗಿರೋದಿಲ್ಲ. ಎರಡನೇದ್ದು, ಆತನನ್ನು ರಾಹುಲ್ ಗಾಂಧಿಗೆ ಹೋಲಿಸಬಾರ್ದು ಅಂತ. ಹಾಗೇನಾದರೂ ತಮಗೆ ಬೇಸರ ಆಗಿದ್ದರೆ ಕ್ಷಮೆ ಇರಲಿ. ಮೂರನೇದು, ರಾಹುಲ್ ಗಾಂಧಿ ಬಗ್ಗೆ ಮಾತಾಡಬೇಡ್ರಿ ಅಂತ ನಮ್ಮಲ್ಲಿ ಭಾಳ ಜನ ಪ್ರತಿ ಸಲ ಕೆಳಗೆ ಒಂದಿಷ್ಟು ಕಮೆಂಟ್ ಹಾಕಿರ್ತಾರೆ. ಅಂತ ಅನಗತ್ಯವಾಗಿ ನೀವು ರಾಹುಲ್ ಗಾಂಧಿಗೆ ಹೆಚ್ಚು ಪ್ರಾಶಸ್ತ್ಯ ಕೊಡ್ತಾ ಇದ್ರಿ, ಅವ್ರನ್ನ ನೆಗ್ಲೆಕ್ಟ್ ಮಾಡಿ. ಸ್ವಾಮಿ, ನಾನು ನನ್ನ ಚಾನಲ್ನಲ್ಲಿ ನೆಗ್ಲೆಕ್ಟ್ ಮಾಡ್ಬೋದು, ಆದರೆ ಈ ದೇಶದಲ್ಲಿ ಆತನಿಗೆ ಸ್ಥಾನಮಾನವನ್ನು ಕಲ್ಪಿಸಿಕೊಡಲಾಗಿದೆ ಸಂವಿಧಾನದಲ್ಲಿ. ಆತ ವಿಪಕ್ಷ ನಾಯಕ, ದೇಶದ ಎರಡನೇ ಅತಿ ದೊಡ್ಡ ವಿಪಕ್ಷದ ಹೈಕಮಾಂಡ್ ಆತ ಚುನಾವಣೆಯನ್ನು ಹೇಗೆ ಬೇಕೋ ಹಾಗೆ ಸುಳ್ಳು ಹೇಳಿ ತಿರುಗಿಸುವ ತಾಕತ್ತು ಹೊಂದಿರೋನು. ಆತನನ್ನು ಪ್ರತಿ ದಿವಸ ನಾವು ವಾಚಾಮಗೋಚರವಾಗಿ ನಿಂದಿಸ್ತಾ ಪ್ರೊಪಗಂಡ ಮಾಡುವ ಮೂಲಕ ಆತನನ್ನು ನಿತ್ರಾಣಗೊಳಿಸಬೇಕಾದ ಅನಿವಾರ್ಯತೆ ಇದೆ. ಇಲ್ಲದೆ ಹೋದರೆ ಆತ ನಾಡಿದ್ದು ಬೆಳಿಗ್ಗೆ ಬಂದು 12,000 ಹೇಳಿ ಟಕಾಟಕ್ 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 ಅಂತಾನೆ. ಬುರ್ಕ ಹಾಕ್ಕೊಂಡವ್ರೆಲ್ಲ ಹೋಗಿ ಓಟ್ ಹಾಕ್ತಾರೆ. ಅವಾಗ ಏನ್ರಿ ಮಾಡ್ತೀರಾ? ನಾವಿಲ್ಲಿ ಉದಾಸೀನ ಮಾಡಿಬಿಡ್ತೀವಿ. ಆತ ಭಾಷಣದಲ್ಲಿ ಹೋಗಿ ಹೇಳ್ತಾನೆ, ಹೋದ ಸಲ 8,500 ಹೇಳಿದ್ದೆ, ಈ ಸಲ ಜಾಸ್ತಿ ಮಾಡ್ತೇನೆ ನಾನು. ಕೊಡಬೇಕಾಗಿಲ್ವಲ್ಲ, ಹೆಂಗಿದ್ರು ಗೆಲ್ಲಲ್ಲ, ಬರುವ ಸೀಟ್ ಒಂದಿಷ್ಟು ಜಾಸ್ತಿ ಆಗ್ತವೆ, ವಿಪಕ್ಷದಲ್ಲೇ ಕೂತ್ಕೊಳ್ಳೋದು. 12,000 ಹೇಳಿದ್ರೇನು, 16,000 ಹೇಳಿದ್ರೇನು ಹೇಳ್ತಾನೆ. ಇದ್ದಕ್ಕಿದ್ದ ಹಾಗೆ ಎದ್ದು ನಿಂತು ಹೇಳ್ಬಿಡ್ತಾನೆ. ಏನಂತ, ಅಗರ इलेक्शन हो गया अगले महीने हर अकाउंट में 12,000 खटाखट 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 टकाटक 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 ಅಂತ ಎಲ್ಲ ಬುರ್ಕ ಹಾಕ್ಕೊಂಡು ಓಟ್ ಹಾಕ್ತಾರೆ. ಬುರ್ಕ ಹಾಕ್ಕೊಂಡು ಅವ್ರು ಹಾಕಿದ್ರೆ ಪರವಾಗಿಲ್ಲ, ಅವ್ರು ಹೆಂಗಿದ್ರು ಅವನಿಗೆ ಹಾಕೋದು, ಉಳಿದವರು ಅವನಿಗೆ ಹಾಕ್ತಾರೆ. ಅವಾಗ ಏನು ಮಾಡ್ತೀರಿ? ಅಂದರೆ ಒಬ್ಬ ವ್ಯಕ್ತಿಯನ್ನು ನಾವು ಉದಾಸೀನ ಅವಜ್ಞೆ ಮಾಡುವ ಮೂಲಕ ವ್ಯವಸ್ಥೆಯಲ್ಲಿ ಆತ ಬೆಳೀಲಿಕ್ಕೆ ಅವಕಾಶ ಮಾಡಿಕೊಟ್ಟಂಗೆ ನಿರಂತರವಾಗಿ ಹಣಿತಾ ಇದ್ದರೆ ಅವಾಗ ಆ ವ್ಯಕ್ತಿ ಎಚ್ಚರವಾಗಿರ್ತಾನೆ. ಓ, ನನ್ನ ಹಿಡಿತಾರೆ ಇವರು ಅಂತೇಳಿ. ಪಪ್ಪು ಅಂದರೆ ಸುಮ್ಮನೆ ಬಿಟ್ಬಿಡ್ತಾರೆ. ಈಗ ಯಾಕೆ ಬಿಡಲ್ಲ? ಪಪ್ಪು ಅಂದು ಅವಮಾನ ಆಗಿದೆ ಅನ್ನುವಂಥ ಕಾರಣಕ್ಕೋಸ್ಕರ ಶಬ್ದವನ್ನು ಬಳಸಲಾರದಾಗಿ ಮಾಡಲಾಗಿದೆ. ಇದು ಅರ್ಥ ಮಾಡ್ಕೋಬೇಕು. ರಾಹುಲ್ ಗಾಂಧಿ ಬಗ್ಗೆ ಮಾತಾಡಬೇಡಿ, ಅವ್ರು ಯಾವ ದೊಡ್ಡದು, ನರೇಂದ್ರ ಮೋದಿ ಮುಂದೆ ಅವ್ರು ಯಾರು, ಅವನ ಲೆಕ್ಕಕ್ಕೆ ಹಿಡಿಬೇಡಿ. ಆ ರೀತಿ ಅಂದರೆ ಬೇಜವಾಬ್ದಾರಿಯ ಹೇಳಿಕೆಗಳು, ಆ ರೀತಿ ದಯವಿಟ್ಟು ಕಮೆಂಟ್ ಹಾಕಬೇಡಿ. ಯಾವಾಗಲೂ ಒಂದು ನೆನಪಿಟ್ಕೊಳ್ಳಿ, ಕಮೆಂಟ್ಗಳನ್ನ ನೋಡ್ತೀವಿ ಅನ್ನೋ ಅರ್ಥ ಕಂಡದ್ದನ್ನೆಲ್ಲ ಓದ್ಕೊಂಡು ಸಮಯವನ್ನು ವ್ಯರ್ಥ ಮಾಡ್ಕೊಳ್ಳಿಕ್ಕೆ ಯಾರಿಗೂ ಸಾಧ್ಯ ಆಗೋದಿಲ್ಲ. ನಿಮ್ಮ ಶುಭ ಹಾರೈಕೆಗಳು ನಮ್ಮ ಜೊತೆ ಇರಬೇಕು, ಶುಭಾಶೀರ್ವಾದ ಇರಬೇಕು, ಒಳ್ಳೆಯ ಸಲಹೆಗಳಿರಬೇಕು. ತಪ್ಪುಗಳಾದಾಗ ಇಂಥ ತಪ್ಪಾಗಿದೆ ಅಂತ ಹೇಳಬೇಕು. ಅವ್ನು ಬಿಟ್ಬಿಡ್ರಿ, ಅರವಿಂದ್ ಕೇಜ್ರಿವಾಲ್ ಬಗ್ಗೆ ಯಾಕ್ರಿ ಮಾತಾಡ್ತೀರಾ? ಯಾರ ಬಗ್ಗೆನೂ ಮಾತಾಡೋದು ಬೇಡ. ಬೆಳಗ್ಗೆ ಎದ್ರೆ ಮೋದಿಯವ್ರ ಬಗ್ಗೆ ಮಾತಾಡೋನ್ಲಿಕ್ಕೆ ದೇವ್ರ ಕುತ್ಕೊಂಡು ಸ್ತುತಿ ಮಾಡ್ಲಿಕ್ಕೆ ಆಗತ್ತನ್ರಿ? ಹಂಗಾಗಲ್ಲ. ಅದು ಯಾವಾಗಲೂ ಮನುಷ್ಯ ಜಾಗೃತಾವಸ್ಥೆಯಲ್ಲಿರಬೇಕು. ನಮ್ಮವರೇ ತಪ್ಪು ಮಾಡಿದರೂ ಹಣಿಯುವಂಥ ಮನಸ್ಥಿತಿಯನ್ನು ನಾವು ಇಟ್ಕೊಂಡಿರಬೇಕು. ಅದನ್ನು ಇಟ್ಕೊಳ್ಳದೆ ಹೋದರೆ ನಾವು ಸಮಾಜವನ್ನು ಎದುರಿಸೋದು ಹೇಗೆ ಯೋಚನೆ ಮಾಡಿ ನೋಡಿ. ಹೌದಲ್ಲ? ದಯವಿಟ್ಟು ಕೆಳಗೆ ಕಮೆಂಟ್ ಮಾಡಿ. ನಮಸ್ಕಾರ.